ಕೂಡಮಲೆ ದೇವಸ್ಥಾನಕ್ಕೆ ನಾನು ಇನ್ನೂ 2 ಸರ್ತಿ ಬಂದಿದ್ದೆ. ಇಲ್ಲಿಗೆ ಮತ್ತು ನರಸಿಂಹತೀರ್ಥ ಶ್ರೀಪಾದರಾಜ ಮಠ ಏನಿದೆ ನಾನು ಬಂದಿದ್ದೆ. ನಾನು ಅವಾಗಾದರೂ ಬರ್ತಾ ಇರ್ತೇನೆ. ಇದರ ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಯಾವಾಗಲೂ ಒಳ್ಳೆಯದು ಆಗಿದೆ. ನಮ್ಮ ಇಬ್ಬರು ಮಕ್ಕಳು ಮದುವೆ ಆಗಿದೆ. ಅದಾದ ನಂತರ ಬಂದಿರಲಿಲ್ಲ, ಈಗ ಮತ್ತೆ ಬಂದಿದ್ದೇನೆ. ಒಂದು ಒಳ್ಳೆಯದಾಗುತ್ತದೆ, ನಮಗೆ ದೇಶಕ್ಕೆ ಒಳ್ಳೆಯದಾಗುತ್ತೆ. ಲೋಕಸಭೆ ಚುನಾವಣೆ ಏನು ಸರ್? ಅಲ್ಲ ಸರ್, ಅಲ್ಲ ಸರ್, ದೇವ್ರ ಹತ್ರ ಏನು ಕೇಳ್ಕೊಂಡಿದ್ರು, ಏನು ಪ್ರಾರ್ಥನೆ ಮಾಡಿದ್ರಿ? ನಾನು ಚುನಾವಣೆಗಿಂತ ಮೊದಲು ಬಂದಿದ್ದೆ 2 ವರ್ಷದ ಹಿಂದೆ. ಚುನಾವಣೆಯಲ್ಲಿ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಚುನಾವಣೆಯೂ ಬರ್ತಾ ಇದೆ. ಈಗ 10 ವರ್ಷ ದೇಶಕ್ಕೆ ಭಾಳ ಒಳ್ಳೆಯದಾಗಿದೆ, ಭಾಳ ಅದ್ಭುತವಾಗಿ ದೇಶದಲ್ಲಿ ಬದಲಾವಣೆ ಆಗಿದೆ. ದೇಶದ ಈ ಒಂದು ಅಭಿವೃದ್ಧಿಗೆ ಮೊನ್ನೆ ನರೇಂದ್ರ ಮೋದಿ ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಆ ಕೊಡುಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಕೊಡುವಂಥ ಶಕ್ತಿಯನ್ನು ದಯಪಾಲಿಸಬೇಕು ಅನ್ನುವಂಥದ್ದನ್ನು ಕೇಳಿ. ಅಂದರೆ ಮೋದಿಯವರು ಮತ್ತೆ ಆಗಲಿ ಅಂತ ಕೇಳಿದ್ರಿ? ಅದು ಒಂದು ಪ್ರಾರ್ಥನೆ ಇದ್ದೇ ಇದೆ ನಮ್ದು. ಯಾಕಂದ್ರೆ ದೇಶಕ್ಕೆ ಒಳ್ಳೆಯದಾಗಬೇಕಂದ್ರೆ ಮೋದಿಯವರು ಇರಬೇಕು. ಸರ್, ಇವತ್ತು ತಮಿಳುನಾಡು ವಿಧಾನಸಭೆಯಲ್ಲಿ ಒಂದು ಘಟನೆ ಆಗಿದೆ ಸರ್. ಅಲ್ಲಿ ಏನು ಸರ್ಕಾರ ಕೊಟ್ಟಂತಹ ಒಂದು ಭಾಷಣದ ಪ್ರತಿಯನ್ನು ರಾಜ್ಯಪಾಲರು ನಿರಾಕರಿಸ್ತಾರೆ. ನಾನು ಓದೋಕ್ಕಾಗೋದಿಲ್ಲ ಇದನ್ನು, ಯಾಕಂತಂದರೆ ಸಾಕಷ್ಟು ನೀವು ಭರವಸೆ ಕೊಟ್ಟಿದ್ದೀರಾ, ಆ ಭರವಸೆಗಳನ್ನ ಈಡೇರಿಸಿಲ್ಲ, ನನ್ನ ಬಾಯಿಂದ ನಾನು ಸುಳ್ಳು ಹೇಳಲಿಕ್ಕೆ ಆಗಲ್ಲ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಅದ್ರ ಬಗ್ಗೆ. ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ರಾಜ್ಯಪಾಲರೇನು ನಮ್ಮ ಸರ್ಕಾರ ಕೊಟ್ಟಂಥ ಎಲ್ಲ ಒಂದು ಭಾಷಣ ಕೂಡ ಓದಿದ್ದಾರೆ. ಈ 5 ಒಂದು ಗ್ಯಾರಂಟಿಗಳೇನಿದೆ ಅದು ನಮ್ಮ ದೇಶಕ್ಕೆ ಮಾದರಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ರಾಜ್ಯಪಾಲರು ಹೇಳಿದ್ದಾರೆ ಸರ್. ಇದರಲ್ಲಿ ತಮಿಳುನಾಡು ರಾಜ್ಯಪಾಲರು ಯಾವ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಕೆಲವು ಸರ್ತಿ ಏನಾಗ್ತದೆ, ಸಂವಿಧಾನಕ್ಕೆ ಹೊಂದಿಕೆ ಹಾಕಲಾರದಂಥ ಮತ್ತು ಕೆಲವು ಸರ್ತಿ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡುವಂಥ ಕೆಲವು ಇದ್ದಾಗ ಅವರು ನಿರಾಕರಿಸಿರ್ಬೋದು. ನನಗೇನಿದೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ರಾಜ್ಯಪಾಲರು ಸಂವಿಧಾನದ ಪ್ರಕಾರವಾಗಿ ಎಲ್ಲವೂ ಸರಿ ಇದೆ, ಓದಿದ್ದಾರೆ. ಅದಕ್ಕಿಂತ ಜಾಸ್ತಿ ನನಗೆ ಸದ್ಯಕ್ಕೇನು ಮಾಹಿತಿ ಇಲ್ಲ. ಓದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಸಂವಿಧಾನಿಕವಾಗಿ ಅವ್ರು ಹೇಳಿದಂಥ ಸ್ಕೀಮ್ಗಳು ಇತ್ಯಾದಿಗಳು ಏನಿರ್ತದೆ, ಎಲ್ಲ ಗ್ಯಾರಂಟಿಗಳು ಚೆನ್ನಾಗಿದ್ದಾವೆ ಅಂತ ರಾಜ್ಯಪಾಲರ ಭಾಷಣ ಏನಿರ್ತದೆ ಅದು ರಾಜ್ಯ ಸರ್ಕಾರವೇ ಸಿದ್ಧಪಡಿಸ್ತದೆ. ಹಾಗಾಗಿ ನಮ್ಮ ರಾಜ್ಯಪಾಲರು ಓದಿದ ಭಾಷಣ ಅದು ಸರ್ಕಾರದ ಭಾಷಣ. ಅದರಲ್ಲಿ ಈ ಗ್ಯಾರಂಟಿಗಳಂತೂ ಇದರಿಂದ ಏನೇನು ಆಗಿದೆ ಅಂತನ್ನೋದು ಎಲ್ಲರೂ ನೋಡ್ತಾ ಇದ್ದಾರೆ. ಗ್ಯಾರಂಟಿಯಿಂದ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಆಸ್ಪತ್ರೆಯಿಂದ ಹಿಡ್ಕೊಂಡು ಔಷಧಿಯವರೆಗೆ, ರಸ್ತೆ ಹಿಡ್ಕೊಂಡು ನೀರಾವರಿಯವರೆಗೆ ಎಲ್ಲ ಕೆಲಸಗಳು ಇವತ್ತು ಬಂದಾಗಿದ್ದಾವೆ. ಅನೇಕ ಸರ್ತಿ ಕಾಂಗ್ರೆಸ್ಸಿನ MLAಗಳು ಅದರ ಬಗ್ಗೆ ಒಂದು ರೀತಿಯಲ್ಲಿ ತಕರಾರು ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ, ಕಂಪ್ಲೇಂಟ್. ಹಾಗಾಗಿ ರಾಜ್ಯದ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈ ಬೋಗಸ್ ಗ್ಯಾರಂಟಿಗಳ ಮೂಲಕ ಅದರ ಹೆಸರು ಹೇಳ್ತಾ ಭ್ರಷ್ಟಾಚಾರ. ಈಗ ನಿನ್ನೆ ಅವರು ಕೆಂಪಯ್ಯನವರು 40% ಸರ್ಕಾರ ಅಂತ ಪುನಃ ಆರೋಪ ಮಾಡಿದ್ದಾರೆ. ಏನು ಹೇಳ್ತಾರೆ ನೀವೀಗ? ಹಾಗಾಗಿ ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಸರ್ಕಾರ ಸರಿಯಾಗಿ ನಡೆಸ್ತಾ ಇರುವಂಥ ಮಿಸ್ಮ್ಯಾನೇಜ್ಮೆಂಟು, ಪರಸ್ಪರ ಭಿನ್ನಾಭಿಪ್ರಾಯ. ಸರ್ಕಾರದಲ್ಲಿ ತೀವ್ರವಾದಂಥ ಭಿನ್ನಾಭಿಪ್ರಾಯಗಳು, ಜಗಳಗಳಿದ್ದಾವೆ. ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳ ವಿರುದ್ಧ ಒಂದು ಬಂಡಾಯ ಎಬ್ಬಿಸುವಂಥ ಪ್ರಯತ್ನ, ಇನ್ನೊಂದು ಜನ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂಥದ್ದು ಪ್ರಯತ್ನ. ಒಟ್ಟಾರೆ ಗೊಂದಲದಲ್ಲಿ ರಾಜ್ಯ ಸರ್ಕಾರ ಇದೆ. ಸುಮ್ಮನೆ ಗ್ಯಾರಂಟಿ ಅಂತ ಹೇಳ್ಕೊಳ್ತಾರೆ. ಎಲ್ಲೋ ಕೆಲವು ಕಡೆ ನಮ್ಮ ತಪ್ಪಿನಿಂದ ಅವರು ಬಂದಿರ್ಬೋದು, ಹೊರತಾಗಿ ಗ್ಯಾರಂಟಿಯಿಂದ ಬಂದಿದ್ದಾರೆ ಅನ್ನೋಂಥ ಭ್ರಮೆಯಲ್ಲಿ ಅವರಿದ್ದಾರೆ.
ಗ್ಯಾರಂಟಿ ಇದಕ್ಕಿಂತ ಅವ್ರು ದೊಡ್ಡ ದೊಡ್ಡ ಗ್ಯಾರಂಟಿ ರಾಜಸ್ಥಾನದಲ್ಲಿ. ನಾನು ರಾಜಸ್ಥಾನದ ಉಸ್ತುವಾರಿಯಾಗಿದ್ದೆ, 6-7 ತಿಂಗಳು ನಾನು ರಾಜಸ್ಥಾನದಲ್ಲಿದ್ದೆ. ಯಾಕೆ ಬರಲಿಲ್ಲ? ಅವ್ರು ಸರ್ಕಾರದಲ್ಲೇ ಇದ್ದು ನಾವು ಇವತ್ತಿನಿಂದ ಶುರು ಮಾಡ್ತೀವಿ ಅಂತ ಹೇಳಿದರು, ಆದರೂ ಬರಲಿಲ್ಲ. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಿ ಇವರೇನು ಗರಿಬಿ ಹಠಾವ್ ಅಂತ ಹೇಳ್ತಾರಲ್ಲ, ಇವತ್ತು ಗರಿಬಿ ಹಠಾವ್ ಆಗಿದೆ. ಈಗ ಮೋದಿಯವರು ಬಂದ ನಂತರ ಹಂತವಾಗಿ ಬಡತನ ನಿರ್ಮೂಲನೆ ಆಗ್ತದೆ. ಗರಿಬಿ ಹಠಾವ್ ಅಂದರೆ ಬಡತನ ನಿರ್ಮೂಲನೆ ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಅಂದರೆ ಸುಳ್ಳು ಅಂದರೆ ಕಾಂಗ್ರೆಸ್ ಪಾರ್ಟಿ. ಸರ್, ಕೇಂದ್ರ ಸರ್ಕಾರ ಇವಾಗಲೂ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಪ್ರತಿಪಾದನೆ ಮಾಡ್ತಾನೆ ಇದ್ದಾರೆ ಸರ್. ನಾನು ಇವತ್ತು ಆಲ್ರೆಡಿ ಬೆಳಿಗ್ಗೆ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದೇನೆ. ನಾವು ಇದ್ರ ಬಗ್ಗೆ ಮೊನ್ನೆ ಅತ್ಯಂತ ವಿಸ್ತೃತವಾಗಿ 2,61,000 ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ ನಮ್ಮ 10 ವರ್ಷದಲ್ಲಿ ಕೊಟ್ಟಿದ್ದೀವಿ. 9 ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿಯ UPAದ 10 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ 60,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 60,000 crores 60,000 ಕೋಟಿ ಕೊಟ್ಟಿದ್ದಾರೆ UPA ಕಾಲದಲ್ಲಿ. ನಮ್ಮ ಕಾಲದಲ್ಲಿ 2,60,000 ಇನ್ನು 18,000 ಕೋಟಿ ನಾವು ಕೊಡಬೇಕೀಗ. ಕೊಡೋದಿದೆ, ಈಗ ಮಾರ್ಚ್ವರೆಗೆ ಕೊಡ್ತೀವಿ. 2,80,000 ಕೋಟಿ ನಮ್ಮ ಕಾಲದಲ್ಲಿ. ಅವ್ರ ಕಾಲದಲ್ಲಿ 60,000. 256% ಜಾಸ್ತಿ ಆಗಿದೆ. ಅದೇ ರೀತಿ ಗ್ರ್ಯಾಂಟಿನ್ ಏಡ್ 80,000 ಕೋಟಿ ಕೊಡ್ತಾಯಿದ್ದೀವಿ ಅವ್ರ ಕಾಲದಲ್ಲಿ. ಈಗ ನಾವು 2,52,000 ಕೋಟಿ ಕೊಟ್ಟಿದ್ದೀವಿ. ಬಜೆಟ್ ಗಾತ್ರ ಜಾಸ್ತಿ ಆಗಿದೆ ಅಂತ ಅಲ್ಲ, ಬಜೆಟ್ ಗಾತ್ರ ಜಾಸ್ತಿ ಆದರೆ ನಾವು ಇದರ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ದೇವೆ. ಮತ್ತು ಬಜೆಟ್ ಗಾತ್ರ ಇನ್ಕ್ರೀಸ್ ಆದರೆ ಹೋದ ಒಂದು ಬಜೆಟ್ ಗಾತ್ರ